ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಆರಿ ಎಂಬ್ರಾಯ್ಡರಿ ಟ್ಯುಟೋರಿಯಲಲ್ಲಿ ಈ ಜರ್ದೋಸಿ ವರ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲೂ ಸ್ಪೆಷಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ನೀವು ಈ ಲೋಡಿಂಗ್ ಸ್ಟಿಚ್ ಎಲ್ಲ ಕಲ್ತಿದ್ರಿ. ಇವತ್ತು 3 ಬಣ್ಣದಲ್ಲಿ ಟ್ರೈ ಕಲರ್ ಲೋಡಿಂಗು ಮತ್ತು ಡಬಲ್ ಕಲರ್ ಲೋಡಿಂಗ್ ಸ್ಟಿಚ್ಚನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ಟಿಚ್ ಅಂತಂದರೆ ಬ್ರೇಡ್ ಸ್ಟಿಚ್ ಅಂತ ಏನು ಹೇಳ್ತೀವೋ ಜರ್ದೋಸಿದು, ಆ ಒಂದು ಸ್ಟಿಚ್ಚನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹೊಸಬ್ರು ಯಾರೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸಲ್ಲಿ ಹೇಳ್ಕೊಡೋದನ್ನು ಕಂಪ್ಲೀಟಾಗಿ ನೋಡಿ, ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಇದೇ ರೀತಿ ನೀವು ವರ್ಕ್ ಹಾಕ್ಕೋಬೇಕು ಅಂತಂದರೆ ಕಂಪಲ್ಸರಿ ಎಂಡ್ವರೆಗೂ ನೋಡಲೇಬೇಕು. ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಬಟ್ಟೆ ಹೊಲಿಯೋ ದಾರ ಬರುತ್ತಲ್ಲ, ಮಷಿನ್ ಥ್ರೆಡ್ಡು, ಅಂಥದ್ದನ್ನು ನಾನು ಇಲ್ಲಿ 2 ತೊಗೊಂಡಿದ್ದೀನಿ. ಅದನ್ನು ನಾವು ಒಂದು ಸೆಪ್ರೇಟಾಗಿ 2 ಕಪ್ಪಲ್ಲಿ ಹಾಕ್ಕೊಳ್ಳೋಣ. ಇದನ್ನು ನಾವು ಕೆಳಗಡೆ ಇಟ್ಕೊಂಡು ವರ್ಕ್ ಮಾಡುವಾಗ ನಮಗೆ ಸುಲಭವಾಗಿರುತ್ತೆ. ಹಾಗಾಗಿ ಆಮೇಲೆ ಇದಕ್ಕೆ ನಾನು ಬಳಸುವಂಥ ನೀಡಲ್ ಅಂದರೆ 23 0.45 mm ಟ್ಯೂಲಿಪ್ ಬ್ರ್ಯಾಂಡದು. ಅದಾದರೂ ಸರಿ ಅಥವಾ ನಾರ್ಮಲ್ ರೆಗ್ಯುಲರ್ ನೀವು ಆರಿ ನೀಡಲ್ ಆದರೂ ಸರಿ ನೀವು ಬಳಸ್ಬೋದು. ಮತ್ತು ಇಲ್ಲಿ 3 ಕಲರಲ್ಲಿ ನಾನು ಜರ್ದೋಸಿನ ಕಟ್ ಮಾಡಿದ್ದೀನಿ. ಈಕ್ವಲ್ ಲೆಂತಲ್ಲಿ ಇರುತ್ತೆ ಸ್ನೇಹಿತರೆ. ಲೆಂತ್ ಬಂದು ನಿಮ್ಮ ಚಾಯ್ಸು, ನೀವು ಎಷ್ಟು ಅಗಲ ಬೇಕು ಅಂದರೆ ಈ ಒಂದು ಡಿಸೈನ್ ಯಾವುದು ಮಾಡ್ತಿದ್ದೀವೋ ಅದಕ್ಕೆ ಎಷ್ಟು ಅಗಲ ಬೇಕೋ ಆ ರೀತಿ ನೋಡಿಕೊಂಡು ನೀವು ಇದನ್ನು ಕಟ್ ಮಾಡ್ಕೋಬೇಕು. 3 ಈಕ್ವಲ್ ಲೆಂತಲ್ಲಿ ಇರುತ್ತೆ. ಈಗ ಈ ಡಬಲ್ ಲೋಡಿಂಗ್ ಒಂದು ಜರ್ದೋಸಿ ಸ್ಟಿಚ್ಚನ್ನು ನಾವು ನೋಡ್ತಾ ಇದ್ದೀವಿ. ಈಗ ಈ ರೀತಿ 2 ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ನಾವು ಎಲ್ಲ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಸ್ಟಾರ್ಟಿಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಫಸ್ಟ್ ಕಲರ್ ಏನಿದೆಯೋ ಅದನ್ನು ನಾನು ಒಂದೊಂದೇ ಈ ರೀತಿ ಹಾಕ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಾವು ಇದನ್ನು ಸೇಮ್ ನಾವು ಇಲ್ಲಿ ಹಾಕಿದ್ವಲ್ಲ ಅದೇ ಮೆಥಡಲ್ಲಿ ಇಲ್ಲಿ ಹಾಕ್ತಾ ಇದ್ದೀನಿ. ಸೇಮ್ ಸ್ಯಾಟಿನ್ ಸ್ಟಿಚ್ ಅಂತ ಹೇಳ್ತೀವಲ್ಲ ಅದೇ ಇದು. ಈ ರೀತಿಯಾಗಿ ಹಾಕಬೇಕಾಗಿರೋದು. ಇದನ್ನು ನಾನು 4 ಟೈಮ್ಸ್ ಹಾಕ್ತೀನಿ. ಅಂದರೆ 4 ಗೋಲ್ಡ್ ಜರ್ದೋಸೀಸನ್ನು ಈ ರೀತಿ ಸೇಮ್ ಡೈರೆಕ್ಷನ್ನಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಈಗ ನಾನು ಹಾಕ್ತಾ ಇರೋದು 4th ಒಂದು ಜರ್ದೋಸಿ ಗೋಲ್ಡ್ ಕಲರ್ದು. ಅದಾದಮೇಲೆ ನಾವು ಇದನ್ನು ಜಸ್ಟ್ ಈಗ ಈ ಕಡೆ ಬಂದಿದೆಯಲ್ಲ, ನಾವು ಇದನ್ನು ಈ ಕಡೆಗೆ ರೆಸ್ಟ್ಗೆ ಬಿಟ್ಬಿಡೋಣ. ನೆಕ್ಸ್ಟು ಇನ್ನೂ ಒಂದು ಕಲರ್ ಥ್ರೆಡ್ ಇತ್ತಲ್ವ ನಮ್ಮದು, ಆ ಇನ್ನೊಂದು ಕಲರ್ ಥ್ರೆಡ್ಡನ್ನು ಅಂದರೆ ಇನ್ನೊಂದು ಕಪ್ಪಲ್ಲಿ ಇಟ್ಟಿದ್ವಲ್ಲ ಅದನ್ನು ಈಗ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಈಗ ಇಲ್ಲಿ ಸೆಕೆಂಡ್ ಈ ಕಲರ್ ತಗೊಳ್ಳೋಣ. ಇದನ್ನು ನಾವು 4 ಟೈಮ್ಸ್ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಕ್ರಾಸ್ ಆಗಿ. ಒಂದು ಇಂಪಾರ್ಟೆಂಟ್ ಏನಂದರೆ ಈ ಲೈನ್ಸ್ ನಮ್ಗೆ ತುಂಬ ಇಂಪಾರ್ಟೆಂಟು. ಆ ಲೈನ್ಗೆ ಆ ಲೈನಿಂದ ಜರ್ದೋಸಿ ಹೋಗಬೇಕು ಕರೆಕ್ಟಾಗಿ. ಅದನ್ನು ಮಾತ್ರ ಗಮನದಿಂದ ನೀವು ಫಾಲೋ ಮಾಡಿ. ಈ ರೀತಿಯಾಗಿ ನಾವು ಇವಾಗ ಇನ್ನೊಂದು ಕಲರು ಅಂದರೆ ಬ್ಲೂ ಕಲರಲ್ಲಿ 4 ಒಂದು ಜರ್ದೋಸಿಸ್ನ ಹಾಕ್ತಾ ಇದ್ದೀವಿ. ನೋಡಿ, ಇಲ್ಲಿ ಕರೆಕ್ಟ್ ಮೇಂಟೈನ್ ಮಾಡಿ. ಇಲ್ಲಿ ನೀವು ಈ ಲೈನ್ಗೆ ಹೋಗಬೇಕು ಅಂತ ಏನಿಲ್ಲ, ಅದು ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ಆ ಜರ್ದೋಸಿನ ಕಂಪ್ಲೀಟ್ ಮಾಡಿ ನೀವು ಲೈನಿಗೆ ಬರಬೇಕು. ಈಗ ನಮ್ಮದು ಆಲ್ಮೋಸ್ಟು ಈಗ ಇದನ್ನು ಕಂಪ್ಲೀಟ್ ಆಗ್ತಿದೆ. ಈಗ ಇದು ಕಂಪ್ಲೀಟ್ ಆದಮೇಲೆ ಈ ರೀತಿ ಒಂದು ಸ್ಟಿಚ್ ಹಾಕಿ ರೆಸ್ಟಿಗೆ ಇಟ್ಬಿಡೋಣ. ಈಗ ನಾನು ಈ ಕಡೆಯಿಂದ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಅದಕ್ಕೆ ಪಿಂಕ್ ಕಲರ್ ನೆಕ್ಸ್ಟ್ ಏನಿದೆ ಪಿಂಕ್ ಇದೆಯಲ್ಲ ಅದನ್ನು ತಗೊಳ್ತಾ ಇದ್ದೀನಿ. ಜಸ್ಟ್ ನಾವು ಈಗ ಅಲ್ಲಿಂದನೇ ಅಂದರೆ ನಮಗೆ ಕರೆಕ್ಟಾಗಿ ಈ ಸ್ಟಿಚ್ ಬರಬೇಕು. ಈ ಲೈನಿಗೆ ಬರಬೇಕು. ಆಮೇಲೆ ಮತ್ತೆ ನಾವು ಈ ಕಡೆಗೆ ಹಾಕ್ಕೊಂಡು ಜಸ್ಟ್ ಅಬ್ಸರ್ವೇಷನ್ಸ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಥರ ಸ್ಟಿಚಸ್ ಎಲ್ಲ ಕಲಿಯುವಾಗ ಗಮನ ಕೊಟ್ಟು ನೋಡ್ಕೊಳ್ಳಿ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ನಿಮಗೆ ಐಡಿಯಾ ಸಿಗುತ್ತೆ. ಆಮೇಲೆ ನೀವೇ ಮಾಡ್ಕೊಂಡು ಹೋಗ್ತೀವಿ ಆ ಒಂದು ಡಿಸೈನ್ ಎಕ್ಸ್ಟೆಂಡ್ ಫರ್ದರು. ನೀವು 3 ಕಲರ್ ಅಲ್ಲದ್ರೆ 2 ಬೇಕಾದರೂ ಹಾಕ್ಬೋದು, 4 ಬೇಕಾದರೂ ಹಾಕ್ಕೊಂಡು ನೀವು ವರ್ಕನ್ನು ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈಗ ಇದು ಆಲ್ಮೋಸ್ಟ್ ಈಗ ಇದಾಯಿತು. ಈಗ ಇದನ್ನು ನಾವು ರೆಸ್ಟಿಗೆ ಬಿಡೋಣ.
ನಾನು ಇನ್ನೊಂದು ನೀಡಲ್ಲಿ ಇಟ್ಕೊಂಡು ಜಸ್ಟ್ ಅದನ್ನು ರೆಸ್ಟ್ಗೋಸ್ಕರ ಆ ಥರ ಪರ್ಪಸ್ಗೆ ಯೂಸ್ ಮಾಡ್ತೀನಿ. ಈಗ ನೋಡಿ ನಾವು ಈಗ ಪಿಂಕ್ ಆಯಿತು ಆಲ್ಮೋಸ್ಟ್. ಈಗ ಮತ್ತೆ ನಾವು ಸ್ಟಾರ್ಟಿಂಗ್ ಬರೋಣ. ಇಲ್ಲಿ ಈ ಪಿಂಕ್ ಆದಮೇಲೆ ನೆಕ್ಸ್ಟು ನಮ್ಮ ಗೋಲ್ಡ್ ಕಲರ್ಗೆ ತೊಗೊಳ್ಳೋಣ. ಅಲ್ಲಿಂದನೇ ನಾವು ಸ್ಟಿಚ್ ಹಾಕಿ ಈ ರೀತಿ ಫಸ್ಟು ಅದನ್ನು ಲಾಕ್ ಮಾಡಿ, ಆಮೇಲೆ ಈ ಕಡೆಗೆ ಫ್ರಂಟ್, ಯಾಕಂದರೆ ನಮ್ಮದು ಡಿಸೈನ್ ಈ ಕಡೆ ಬರಬೇಕಲ್ವಾ, ಆದ್ದರಿಂದ ನಾವು ಈ ಕಡೆ ಒಂದು ಸ್ಟಿಚ್ ತೊಗೊಂಡು ಆಮೇಲೆ ನಾವು ಜರ್ದೋಸಿನ ಮತ್ತೆ ನಾವು ಇಲ್ಲಿಂದನೇ ಹಾಕಬೇಕು. ಎಲ್ಲಿವರೆಗೆ ಬರುತ್ತೋ ಆ ಡಿಸ್ಟೆನ್ಸ್ಗೆ ಹಾಕಿ ಈ ರೀತಿ ನಾವು ಹಾಕ್ಕೊಳ್ತಾ ಇದು 4 ಹಾಕಬೇಕು ಇಲ್ಲಿ. ಈಗ ನಾನು ಇದು ಯೆಲ್ಲೋ ಕಲರ್ ಅಂದರೆ ಗೋಲ್ಡ್ ಆಯ್ತಲ್ವ, ನೆಕ್ಸ್ಟ್ ನಾನು ಇಲ್ಲಿ ಯಾವ್ದು ತೊಗೋಬೇಕಾಗುತ್ತೆ, ಬ್ಲೂ ತೊಗೋಬೇಕಾಗುತ್ತೆ. ನಾನು ಇಲ್ಲಿ ಯಾವ ರೀತಿ ಕಲರ್ಸ್ ಇಟ್ಟಿದ್ದೀನೋ ಅದೇ ರೀತಿ ನೀವು ವರ್ಕ್ ಮಾಡ್ಕೊಳ್ತಾ ಹೋಗಿ. ಗೋಲ್ಡ್ ಆದಮೇಲೆ ಬ್ಲೂ, ಬ್ಲೂ ಆದಮೇಲೆ ಪಿಂಕ್. ಡೈರೆಕ್ಷನ್ ಯಾವುದಾದ್ರೂ ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ನೇ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಅದು ಕರೆಕ್ಟಾಗಿ ನಿಮಗೆ ಆ ಒಂದು ಡಿಸೈನ್ ಬರ್ತಾ ಹೋಗುತ್ತೆ ಸ್ನೇಹಿತರೆ, ಅದಕ್ಕೆ ನಾನು ಆ ರೀತಿ ಹೇಳ್ತಾ ಇರೋದು. ಈಗ ನೋಡ್ಕೊಳ್ಳಿ, ಈ ಒಂದು ಬ್ಲೂ 4 ಲೈನ್ಸ್ ಹಾಕಬೇಕು. ಅಂದರೆ ಜರ್ದೋಸಿದು 4 ಸ್ಪ್ರಿಂಗ್ಗಳನ್ನು ಅಲ್ಲಿ ಹಾಕಬೇಕು. ಈ ರೀತಿ ಈ ಒಂದು ಜರ್ದೋಸಿ ಕರೆಕ್ಟಾಗಿ ಲೈನ್ಗೆ ಬರೋದಕ್ಕೆ ಸ್ಟಿಚ್ ತೊಗೊಂಡು ಎಕ್ಸ್ಟ್ರಾನು ತಗೋಬಹುದು. ಈ ರೀತಿ ಹಾಕಿ ಸ್ವಲ್ಪ ಮುಂದೆ ಗೊತ್ತಾಯ್ತಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಡಿಸೈನು ನೆಕ್ ಲೈನ್ಗೆ ನೀವು ಯೂಸ್ ಮಾಡ್ಕೋಬೋದು. ಸ್ಲೀವ್ಸಲ್ಲಿ ಬಾರ್ಡರ್ ಆಗಿ ಹೆಚ್ಚಾಗಿ ನಾವು ಇದನ್ನು ಬಳಸ್ಕೋಬೋದು. ಒಂದು ಅಗಲ ಒಂದು ಬಾರ್ಡರ್ ಬೇಕು, ವಿಟ್ಟಲ್ಲಿ ಬೇಕು ಅಂತಂದರೆ ಇದು ಒಳ್ಳೆ ಹೇಳಿ ಮಾಡಿಸಿರುವಂಥದ್ದು. 2-3 ಕಲರ್ ಕಾಂಟ್ರಾಸ್ಟಲ್ಲಿ ವರ್ಕ್ ಮಾಡ್ಕೋಬೇಕಾಗುತ್ತೆ ಅಂತಂದಾಗ ಅವಾಗೂ ಅಷ್ಟೇ ನೀವು ಇದು ಯೂಸ್ ಮಾಡ್ಬೋದು. ಯಾಕಂದರೆ ಜರ್ದೋಸಿ ನೋಡಿ 3 ಕಲರು ಹಾಕ್ಬೋದು, ಅಥವಾ ಓನ್ಲಿ ಗೋಲ್ಡ್ ಬ್ಲೂ ಅಥವಾ ನಿಮ್ಮ ಕಾಂಬಿನೇಷನ್ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಬೋದು. ಪಿಂಕ್ ಆದಮೇಲೆ ನೆಕ್ಸ್ಟ್ ನಾವು ಗೋಲ್ಡ್ಗೆ ಬರಬೇಕು. ಅದೇ ರೀತಿ ನಾವು ಇದು ಕಂಪ್ಲೀಟಾಗಿ ಈ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಈಗ ನೋಡಿ, ಈ ಸೈಡಲ್ಲಿ ಗೋಲ್ಡು, ಪಿಂಕು, ಬ್ಲೂ ರಿಪೀಟ್ ಆಗ್ತಾ ಹೋಗಿದೆ. ಅದೇ ರೀತಿಯಲ್ಲಿ ಬ್ಲೂ ಬಂದಿದೆ, ಆಮೇಲೆ ಯೆಲ್ಲೋ ಅಂದರೆ ಗೋಲ್ಡ್ ಕಲರ್ ಬಂದಿದೆ, ಮತ್ತು ಪಿಂಕ್. ಕರೆಕ್ಟಾಗಿ ಯಾವುದನ್ನು ಎರಡೂ ಅಂದರೆ ಈ ಎರಡೂ ಒಂದು ಇದು ಬಂದು ಲೋಡಿಂಗ್ ಮಾಡುವಾಗ ರಿಪೀಟ್ ಆಗಿಲ್ಲ. ಎಲ್ಲನೂ ಈ ಲೈನಲ್ಲಿ ನೋಡಿ ಎಲ್ಲನೂ ಕರೆಕ್ಟಾಗಿ ಬರ್ತಾ ಇದೆ. ಹಾಗೆ ನೀವು ಇದನ್ನೆಲ್ಲ ಪ್ಲೇಸ್ ಮಾಡಿ ಇಟ್ಕೊಂಡು ಈ ರೀತಿ 3 ಕಲರ್ನ ಇಟ್ಕೊಂಡು ನೀವು ವರ್ಕ್ ಮಾಡಿದರೆ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ನೀವು 2 ಕಲರ್ ಆದರೂ ಸರಿ, ಅಥವಾ ಈ ರೀತಿ 3 ಜರ್ದೋಸಿಸಲ್ಲಿ ಕೂಡ ಈ ಒಂದು ಡಬಲ್ ಲೇಯರ್ಡ್ ಅಥವಾ ಡಬಲ್ ಲೋಡಿಂಗ್ ಒಂದು ಜರ್ದೋಸಿ ಸ್ಟಿಚ್ ಇದು ನಾರ್ಮಲ್ ಆಗಿ ಒಂದು ಸೈಡಲ್ಲಿ ಹಾಕಿರುವಂಥದ್ದು, ಇದು 2 ಕಡೆಯಿಂದ ಹಾಕಿರುವಂತಹ ಒಂದು ಲೋಡಿಂಗ್ ಸ್ಟಿಚ್ ಇದು. ಇಲ್ಲಿ ನಾನು 3 ಕಲರನ್ನು ಹಾಕಿ ಇಲ್ಲಿ ಟ್ರೈ ಕಲರ್ ಲೋಡಿಂಗ್ ಆಯ್ತಲ್ವಾ. ಈಗ ತೋರಿಸೋ ಅಂಥದ್ದು ಆ್ಯಕ್ಚುಯಲ್ ಪರ್ಪಸ್ ಆಗಿ ಲೋಡಿಂಗ್ ಅಂತ ಹೇಳಿ ನಾನು ಜಸ್ಟ್ ನಿಮಗೆ ಈ ರೀತಿ ತೋರಿಸಿದ್ದೀನಿ. ಇದರಲ್ಲಿ ಲೋಡಿಂಗ್ ಅಂತಂದರೆ ನಾವು ಯೂಶಲಿ ನಾವು ಈ ರೀತಿ ಏನಾದರೂ ಕೆಳಗಡೆ ಬೇಸಲ್ಲಿ ಕಂಪಲ್ಸರಿ ನಾವು ಏನು ಕೊಟ್ಟಿರಬೇಕಾಗುತ್ತೆ, ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೇಬೇಕಾಗುತ್ತೆ ಜರ್ದೋಸಿದು. ಆಮೇಲೆ ಅದರ ಮೇಲೆ ಲೋಡಿಂಗ್ ಮಾಡೋದನ್ನು ಲೋಡಿಂಗ್ ಸ್ಟಿಚ್ ಅಂತ ಹೇಳೋದು. ಈ ರೀತಿ ಹಾಕ್ಕೊಂಬಿಡೋಣ ಫಸ್ಟು. ಈಗ ಇದ್ರ ಮೇಲೆ ನಾವು ಸೇಮ್ ಲೋಡಿಂಗ್ ಪರ್ಪಸ್ ಆಗಿ ಇದೆ. ಇಲ್ಲಿ ಹೇಗೆ ನಾವು ಇದು ಫ್ಲಾಟ್ ಆಗಿತ್ತು, ಇದು ಲೋಡಿಂಗ್ ಅಂತ ಕರೆದ್ವಿ. ಇಲ್ಲಿ ಈ ರೀತಿ ಹಾಕಿಲ್ಲ, ಹಾಗೆ ಹಾಕಿದ್ದು. ಯಾಕಂತಂದ್ರೆ ಆಲ್ಮೋಸ್ಟ್ ಅದು ಕೂಡ ಅದೇ ರೀತಿ ಕಾಣುತ್ತೆ ಅಂತ ನಾನು ಆ ರೀತಿ ಮಾಡಿದ್ದು. ಇಲ್ಲಿ ಇಂಥದ್ರ ಮೇಲೆ 2 ಕಲರನ್ನು ಬಳಸಿ ಇಲ್ಲಿ ಈ ಥರದ್ದೇ ಲೋಡಿಂಗ್ ಸ್ಟಿಚ್ ಹಾಕ್ತೀನಿ. ಅದು ಹೇಗೆ ಬರುತ್ತೆ ನೋಡೋಣ. ಈಗ ಇಲ್ಲಿ ನಾನು ಡಿಸೈನನ್ನು ಮಾಡ್ತಾ ಇದ್ದೀನಿ. ಜಸ್ಟ್ ಅದಕ್ಕೆ ಹೇಗಿದೆಯೋ ಹಾಗೆ ಸೇಮ್ ಮೆಥಡನ್ನೇ ಮಾಡಬೇಕು. ಆದರೆ ಇಲ್ಲಿ ನಾವು ಲೋಡಿಂಗ್ಗೆ ಅಂದರೆ ಬೇಸ್ ಕೊಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ಆ ರೀತಿ ಕೊಟ್ಟಾಗ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ ಅದನ್ನು. ಈಗ ಇದು ಗೋಲ್ಡ್ ಆದಮೇಲೆ
ಸೇಮ್ ಮೆಥಡೇ ಇದನ್ನು ರೆಸ್ಟಿಗೆ ಬಿಟ್ಬಿಡೋಣ. ಇನ್ನೊಂದು ಥ್ರೆಡ್ ತೊಗೊಳ್ಳೋಣ. ಈಗ ನಾನು ಬ್ಲೂ ಕಲರ್ ತೊಗೋತಾ ಇದ್ದೀನಿ. ಸೇಮ್ ಮೆಥಡ್ ನಾನು ಆಗಲೇ ಹೇಳ್ದಂತೆಯೇ ಇದನ್ನು ವರ್ಕ್ ಮಾಡೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಲೋಡ್ ಕೆಳಗಡೆ ನಾವು ಒಂದು ಜರ್ದೋಸಿದು ಒಂದು ಬೇಸ್ ಕೊಟ್ಟು ಅದ್ರ ಮೇಲೆ ಈ ರೀತಿ ಹಾಕಿದಾಗ ಇದೇ ಎಫೆಕ್ಟೇ ಇಲ್ಲಿ ಸೇಮ್ ಸ್ಟಿಚ್ಚನ್ನು ಇಲ್ಲಿ ಫಾಲೋ ಮಾಡ್ತಿದ್ದೀವಿ, ಆದರೆ 2 ಕಲರನ್ನು ಬಳಸಿದ್ದೀವಿ. ಮತ್ತು ಈ ಒಂದು ಪ್ಯಾಟರ್ನ್ ಇದೇ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಬರುತ್ತೆ. ಇನ್ನು ಸ್ವಲ್ಪ ಅದು ಒಂದು ಎಂಬೋಸ್ಡ್ ಲುಕ್ಕು ಬರ್ಬೋದು ಅಷ್ಟೇ, ಅದಕ್ಕಿಂತ ವೇರಿಯೇಷನ್ ತುಂಬ ಏನೂ ಇರಲ್ಲ. ನಾನು ಅದಕ್ಕೆ ಇಲ್ಲಿ ಯಾವುದೇ ರೀತಿಯ ಒಂದು ಕೆಳಗಡೆ ಬೇಸಲ್ಲಿ ಈ ರೀತಿ ಒಂದು ಬೇಸನ್ನು ಕೊಡ್ದಿರೋನ ಹಾಗೆ ಹಾಕಿದ್ದು. ಬೇಸ್ ಕೊಟ್ಟು ಕೂಡ ನಾವು ಹಾಕ್ಕೋಬೋದು ಅನ್ನೋದಕ್ಕೆ ಇದು ಒಂದು ಸ್ಮಾಲ್ ಒಂದು ಎಕ್ಸಾಂಪಲು. ನೀವು ಯಾವ ರೀತಿ ಬೇಕೋ ನೀವು ನಿಮ್ಮ ಡಿಸೈನನ್ನು ಮಾಡ್ಕೊಳ್ಳಿ. ಮತ್ತು ಕೊನೆಗೆ ಕಂಪಲ್ಸರಿ ನಾವು ಇದೆಲ್ಲನೂ ಸ್ಟಿಚಸ್ ಆದಮೇಲೆ ನಾವು ಎಂಡ್ ನಾಟ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಜರ್ದೋಸಿದು ಒಂದು ಬ್ರೇಡ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಈ ಒಂದು ಸ್ಟಿಚ್ ಹೇಗೆ ಹಾಕೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಒಂದು ಸ್ಟಿಚ್ಚನ್ನು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟ್ ನಾನು ಪಿಂಕ್ ಮತ್ತು ಬ್ಲೂ ಕಲರ್ ಜರ್ದೋಸಿ ಇಟ್ಕೊಂಡಿದ್ದೀನಿ. ಜಸ್ಟ್ ಈಗ ನಾವು ಈ ರೀತಿ ಹಾಕಬೇಕು, ಕ್ರಾಸಾಗಿ ಡಯಾಗ್ನಲ್ಲಾಗಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಸ್ಟಿಚ್ ಇಲ್ಲಿ ಬರುತ್ತೆ. ಈಗ ಇನ್ನೊಂದು ಜರ್ದೋಸಿಯನ್ನು ಹಾಕೋಣ. ಈಗ ಈ ರೀತಿ ಹಾಕಿದ ಮೇಲೆ ಸ್ಟಾರ್ಟಿಂಗ್ ಮತ್ತು ನಾವು ಎಲ್ಲಿಂದ ಈ ಒಂದು ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗಿದೆಯೋ ಅದೇ ರೀತಿ ಈ ಕಡೆಯಿಂದ, ಮತ್ತು ಪಿಂಕ್ದು ಇನ್ನೆರಡು ಲೈನ್ ಈ ಕಡೆಯಿಂದನೂ ಹಾಕಬೇಕು. ಕ್ರಾಸ್ ಆಗಿ ಈ ರೀತಿ ಮತ್ತು ಇದ್ರ ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಈ ರೀತಿ ಲೆಫ್ಟಲ್ಲಿ 2 ಪಿಂಕು, ರೈಟಲ್ಲಿ 2 ಪಿಂಕು, ಅದು ಒಂದು ಸೆಟ್ ಆಯ್ತು ಇದು. ಈಗ ನೆಕ್ಸ್ಟ್ ಸೆಟ್ ಹಾಕೋದು ಬ್ಲೂ ಇಂದ ಹಾಕುವಾಗ ನಾವು ಏನು ಮಾಡಬೇಕಾಗುತ್ತೆ, ಮತ್ತೆ ಬಿಗಿನಿಂಗ್ ಸ್ಟೇಜ್ ಅಂದರೆ ಸ್ವಲ್ಪ ನಾವು ಇಲ್ಲಿಂದ ಬರಬೇಕಾಗತ್ತೆ. ಈಗ ಬ್ಲೂ ತಗೊಳ್ಳೋಣ, ಮತ್ತು ಡಯಾಗ್ನಲ್ ಆಗಿ ಸ್ಟಿಚ್ ಹಾಕಿ ಮತ್ತು ರಿಟರ್ನ್ ಬಂದು ಇಲ್ಲಿ ಗಮನಿಸಬೇಕಾಗಿರೋ ಸೆಕೆಂಡ್ ಸ್ಟಿಚ್ಚನ್ನು ನೀವೇನು ಮಾಡಬೇಕು, ಈ ಫಸ್ಟ್ ಸ್ಟಿಚ್ ಎಲ್ಲಿಂದ ಸ್ಟಾರ್ಟ್ ಆಗಿದೆಯೋ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕಿ ಸ್ವಲ್ಪ ಇದ್ರ ಒಳಗಡೆ ಈ ರೀತಿ ತಗೊಳ್ಳಿ. ಆಗ ನಿಮಗೆ ಆ ಬ್ರೇಡ್ ಸ್ಟಿಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹಾಕಿ ಅದನ್ನು ಕಂಪ್ಲೀಟ್ ಮಾಡಿ. ನೆಕ್ಸ್ಟು ಇಲ್ಲಿ ಏನು ಮಾಡಬೇಕು ಗಮನಿಸ್ಕೊಳ್ಳಿ. ಈಗ ಈ ಕಡೆ ನಿಮ್ಗೆ ಆಲ್ಮೋಸ್ಟ್ ಈಗ ಸ್ಟಿಚಸ್ ಇದೆರಡು ಕಾಣ್ತಿದೆಯಲ್ಲ ಜರ್ದೋಸಿ, ಇಲ್ಲಿ ಯಾವ ಜರ್ದೋಸಿ ಇದೆಯೋ ಎಂಡು ಕೊನೆಯಲ್ಲಿ ಇದೆಯಲ್ಲ ಅದಕ್ಕೆ ಸರಿಯಾಗಿ ಒಂದು ಸ್ಟಿಚ್ ಹಾಕಿ ಅದಕ್ಕೆ ಸೆಂಟರಲ್ಲಿ ಸ್ವಲ್ಪ ಒಳಗಡೆಗೆ ಈ ರೀತಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ನಾವೇನು ಮಾಡಬೇಕು, ಈಗ ಬ್ಲೂ ಕಲರ್ದು ಸೆಟ್ ಆಫ್ 4 ಅಲ್ವಾ, ಲೆಫ್ಟಲ್ಲಿ 2 ರೈಟಲ್ಲಿ 2, ಮತ್ತು ನಾವು ಈ ಒಂದು ಜರ್ದೋಸಿ ಪಕ್ಕದಲ್ಲಿ ಒಂದು ಸ್ಟಿಚ್ ಹಾಕಿ ಈಗ ಇನ್ನೊಂದು ಇದೆಯಲ್ಲ ಜರ್ದೋಸಿ ಅದರ ಹತ್ತಿರ ಹೋಗಬೇಕು, ಅಲ್ಲಿಂದ ಸ್ಟಿಚ್ಚನ್ನು ಹಾಕಿ ಈ ಥರ ಬ್ಲೂ ಕಲರ್ ಜರ್ದೋಸಿನ ಹಾಕಬೇಕು. ಎಲ್ಲಿವರೆಗೂ ಬರುತ್ತೋ ಅಲ್ಲಿಗೆ ಅದು ಸ್ಟಿಚ್ಚನ್ನು ಕಂಪ್ಲೀಟ್ ಮಾಡಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ನಾವು ಈ ಕಡೆಗೆ ಬರಬೇಕು. ಈ ಕಡೆಗೆ ಬರುವಾಗ ಏನು ಮಾಡಬೇಕು, ನಾವು ಸ್ಟಿಚ್ಚನ್ನು ಜಸ್ಟ್ ಈಗ ಈ ಒಂದು ಪಿಂಕ್ದು ಎಂಡ್ ಎಲ್ಲಿದೆಯೋ ಅಲ್ಲಿಂದ ಒಂದು ಸ್ಟಿಚ್ ಹಾಕಿ ಅದಕ್ಕೆ ಸೆಂಟರ್ಗೆ ಬರೋ ಥರ ಒಳಗಡೆ ಒಂದು ಸ್ಟಿಚ್ ಹಾಕೋಣ. ಈಗ ಸೆಟ್ ಆಫ್ 4 ಆಯ್ತದು ಪಿಂಕು, ಈಗ ಸೆಟ್ ಆಫ್ ಬ್ಲೂ ಆಯಿತು. ಈಗ ನೆಕ್ಸ್ಟು ಪಿಂಕ್ ಹಾಕೋಣ. ಈ ರೀತಿ ಹಾಕಿ ಈಗ ಫಸ್ಟು ಸ್ಟಿಚ್ ಹತ್ರನೇ ಇದನ್ನು ತಗೊಂಡು ಸ್ವಲ್ಪ ಒಳಗಡೆಗೆ ಹೋಗಬೇಕಲ್ಲ, ಅದಕ್ಕೆ ನಾವು 2 ಸ್ಟಿಚ್ಚನ್ನು ಹಾಕಿ ಒಳಗಡೆಯಿಂದ ಪಿಂಕನ್ನು ಹಾಕ್ತಾಯಿದ್ದೀವಿ. ಈ ಒಂದು ಏನು ನಾನು ಈಗ ಹೇಳ್ತಾ ಇದ್ದೀನೋ ಅದನ್ನು ಗಮನದಿಂದ ಕೇಳಿಸ್ಕೊಂಡು ಅದೇ ರೀತಿ ಮಾಡಿ ನಿಮ್ಮ ಪರ್ಫೆಕ್ಟಾಗಿ ಈ ರೀತಿ ಬರುತ್ತೆ. ಈಗ ನೆಕ್ಸ್ಟು ಹಾಕೋದು ಈ 2 ಲೈನ್ಸ್ ಏನಿದೆಯೋ ಇದಕ್ಕೆ ಎಂಡ್ ಎಲ್ಲಿದೆ ಇದ್ರದ್ದು ಫಸ್ಟ್ದು, ಆ ಎಂಡ್ ಹತ್ರ ಫಸ್ಟ್ ಸ್ಟಿಚ್ ಬಂದು ಸ್ವಲ್ಪ ಒಳಗಡೆಗೆ ಅಂದರೆ ಈ 2ರ ಮಧ್ಯದಲ್ಲಿ ಒಳಗಡೆಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಈಗ ಪಿಂಕ್ ಕಲರು ಒಂದು ತಗೊಂಡು ಆಮೇಲಿಂದ ಈ ರೀತಿ ಹಾಕ್ಕೊಳ್ಳಿ. ಮತ್ತು ನಾನು
ಈ ಸ್ಟಿಚ್ ಪಕ್ಕದಲ್ಲಿ ಒಂದು ಬಂದು ಇನ್ನೊಂದು ಸ್ಟಿಚ್ ಹಾಕಿ ಮತ್ತು ಇನ್ನು ಸ್ವಲ್ಪ ಒಳಗಡೆಗೆ, ಅಂದರೆ ಈ ಒಂದು ಬ್ಲೂ ಲೈನ್ ಇತ್ತಲ್ವ ಅದಕ್ಕೆ ಸ್ವಲ್ಪ ಹತ್ತಿರದಲ್ಲಿ ಹಾಕಿ ಈಗ ಪಿಂಕನ್ನು ತಗೋಬೇಕು. ಮತ್ತೆ ಇದೇ ರೀತಿ ನಾವು ಕಂಟಿನ್ಯೂ ಮಾಡಿದರೆ ನಮ್ಮ ಈ ಬ್ರೇಡ್ ಸ್ಟಿಚ್ಚು ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಕಲರ್ ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಮರಿದೀರಾ, ಆಗ ನಿಮಗೆ ಒಳ್ಳೆ ಡಿಸೈನ್ ಬರುತ್ತೆ. ಇದು ಬಾರ್ಡರ್ ಆಗಿ ನೆಕ್ಲೈನಲ್ಲಿ ಹೆಚ್ಚಾಗಿ ನಾವು ಬಳಸ್ಕೋಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ಇದು. ರೋಪ್ ಪ್ಯಾಟರ್ನಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದಲ್ವ, ಸ್ವಲ್ಪ ಒಳಗಡೆಯಿಂದ ಹಾಕೋದು ಅದೇ ಮೆಥಡಲ್ಲೇ ಇಲ್ಲಿ ಬಿಗಿನಿಂಗಲ್ಲಿ ನೀವು ಕಲ್ತಿದ್ದಲ್ಲ ಅದೇ ಮೆಥಡೇ ಇದು. ಅಂದರೆ ಅಲ್ಲಿ ಸಿಂಗಲ್ ಆಗಿ ಹಾಕಿದ್ವಿ, ಇಲ್ಲಿ ಡಬಲ್ ಹಾಕ್ಕೊಂಡು ಹೋಗ್ತಾ ಇದ್ವಿ, ಆದರೆ ಸ್ವಲ್ಪ ಅದು ಜಡೆ ರೀತಿನಲ್ಲಿ ಕಾಣುತ್ತೆ. ಅದಕ್ಕೆ ಇದನ್ನು ಬ್ರೇಡ್ ಸ್ಟಿಚ್ ಅಂತ ಹೇಳೋದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಈ ಒಂದು ಪ್ಯಾಟ್ರನನ್ನು ಹಾಕ್ಬೋದು ಅಂತ. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತಲ್ವ, ಸೈಡ್ ವೈಸಿಂದನೂ ನೋಡ್ತಾ ಇದ್ದೀರಲ್ಲ, ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸ್ಟಿಚ್ ಇಲ್ಲಿ ಹೀಗೆ ತಗೊಂಡು ಆದಷ್ಟು ಸ್ಟಿಚ್ ಒಳಗಡೆ ಹೋಗಿ ಅದು ಬಂದರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಈ ಒಂದು ಬ್ರೇಡ್ ಸ್ಟಿಚ್ಚನ್ನು ಎಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಆಗಲೇ ಹೇಳಿದಂತೆ ಇಲ್ಲಿ 2 ಕಲರನ್ನು ಬಳಸಿದ್ದು, ಒಂದೇ ಕಲರನ್ನು ಬಳಸಿದರೆ ಅಂದರೆ ಸೆಟ್ ಆಫ್ ಒಂದು ಕಲರ್ಸನ್ನು ಯೂಸ್ ಮಾಡಿದರೆ ಈ ರೀತಿಯಾಗಿ ಕಾಣುತ್ತೆ. ಅದನ್ನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ಫಸ್ಟು 4 ಗೋಲ್ಡು, ಆಮೇಲೆ ಒಂದು ಬ್ಲೂ ಹಾಕಿದೆ, ಆ ರೀತಿ ಹಾಕಿ ಮಾಡಿದ್ದು ಈ ಒಂದು ಇಲ್ಲಿ. ಬಟ್ ಇಲ್ಲೇನು ಮಾಡಿದ್ವಿ, ಒಂದು ಸೆಟ್ ಫುಲ್ಲು ಏನು ಮಾಡಿದ್ವಿ, ಈ ಕಡೆನೂ ಗೋಲ್ಡು, ಈ ಕಡೆ ಎರಡೂ ಕಡೆನೂ ಬ್ಲೂ, ಆ ರೀತಿ ಹಾಕಿದರೆ ಈ ರೀತಿ ಕಾಣುತ್ತೆ. ಸೊ ನೀವು ಯಾವ್ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಸೈನ್ಸನ್ನು ಹಾಕ್ಕೋಬೋದು ಅನ್ನೋದಕ್ಕೆ ಇಲ್ಲೊಂದು ಒಳ್ಳೆ ಎಕ್ಸಾಂಪಲ್ ಅಲ್ವಾ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಜರ್ದೋಸಿದು ಇನ್ನಷ್ಟು ಸ್ಟಿಚಸ್ ಹೇಳ್ಕೊಡೋದಿದೆ. ಹಾಗಾಗಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ಕೊಳ್ಳಿ, ಇನ್ನಷ್ಟು ಮಾಹಿತಿ ತಿಳ್ಕೊಬೋದಲ್ಲ. ಇಲ್ಲಿವರೆಗೂ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.